ಯಾವುದೇ ರೂಪದಲ್ಲಿ ಭಯೋತ್ಪಾದಕರಿಗೆ ಸಿಂಪತಿ ತೋರಿಸೋದನ್ನು, ಶಕ್ತಿ ತುಂಬೋದನ್ನು ಯಾರು ಮಾಡಿದ್ರೂ ಕೂಡ ಅವ್ರನ್ನ ನಾವು ತಿರಸ್ಕರಿಸಬೇಕು, ಅವ್ರನ್ನ ಭಯೋತ್ಪಾದಕರನ್ನೇ ಥರನೇ ನೋಡಬೇಕು ಅಂತ ಆಗ್ರಹಿಸ್ತೇನೆ. ಮತ್ತು ಈ ಘಟನೆಗೆ ದೇಶದ ಜನ ಮೋದಿ ಇದ್ದಾಗಲೂ ಹಿಂಗಾಗ್ತಾ ಇದೆಯಲ್ಲ ಅನ್ನುವಂಥ ಆಘಾತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜ, ನಮಗೆ ಗೊತ್ತಿದೆ ಮೋದಿಯವರು ಬಂದ ಮೇಲೆ ಭಯೋತ್ಪಾದಕ ಚಟುವಟಿಕೆಗಳು ಸಾಕಷ್ಟು ಕಡಿಮೆ ಆಗಿದೆ ಅನ್ನೋ ಸತ್ಯ ನಮಗೆ ಗೊತ್ತಿದೆ. ಆದರೂ ನೀವಿದ್ದಾಗಲೇ ಈ ಧೈರ್ಯ ಮಾಡ್ತಾರೆ ಅಂದರೆ ಮುಂದೇನು ಅನ್ನುವಂಥ ಆತಂಕನೂ ಅವರಿಗೆ ಕಾಡ್ತಾ ಇರೋದು ಸ್ವಾಭಾವಿಕ. ಅದಕ್ಕೆ ಸರ್ಜಿಕಲ್ ಸ್ಟ್ರೈಕೋ ಯುದ್ಧನೋ ಭಯೋತ್ಪಾದಕರ ಸರ್ವನಾಶ ಆಗುವವರೆಗೂ ಇಡೀ ದೇಶ ಒಂದು ಸಾಮೂಹಿಕ ನೆಲೆಯಲ್ಲಿ ಹೋರಾಟ ಮಾಡಬೇಕಾದ ಅವಶ್ಯಕತೆ ಇದೆ. ಹಾಗಾದಾಗ ಮಾತ್ರ ಮಾನವೀಯತೆ ಉಳಿಯುತ್ತೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಸಂಜೆ ಇದ್ರ ವಿರುದ್ಧ ನಮ್ಮ ಪ್ರತಿಭಟನೆ ಇದೆ. ಅದು ನಮ್ಮ ಮನದ ಆಕ್ರೋಶವನ್ನು ಹೊರಗೆ ಹಾಕುವ ಪ್ರತಿಭಟನೆ. ಆದರೆ ನಿನ್ನೆಯಿಂದ ನನಗೆ ಆ ವಿಷಯ ಕೇಳಿದ್ರಿಂದ ಮನಸ್ಸಿಗೆ ಸಮಾಧಾನ ಇಲ್ಲ. ಯಾವಾಗ ಕೊನೆ ಇದಕ್ಕೆ? ನಾವು ಅಲ್ಲಿ IIM ಕೊಟ್ವಿ, ಮೆಡಿಕಲ್ ಕಾಲೇಜನ್ನು ತೆರೆದ್ವಿ, ಡೆವಲಪ್ಮೆಂಟ್ ಮಾಡಿಸ್ತೀವಿ, ಭಯೋತ್ಪಾದನೆ ದೂರ ಆಗಬೇಕು, ಉದ್ಯೋಗ ಸೃಷ್ಟಿಗೆ ಅವಕಾಶ ಕೊಟ್ವಿ, 2 ಕೋಟಿಗೂ ಹೆಚ್ಚು ಜನ ಪ್ರವಾಸಿಗರು ಕಾಶ್ಮೀರಕ್ಕೆ ಪ್ರತಿ ವರ್ಷ ಹೋಗುವಂಥ ವಾತಾವರಣ ನಿರ್ಮಾಣ ಆಯಿತು. ಆದರೆ ಭಯೋತ್ಪಾದಕರಿಗೆ ಇದು ಯಾವುದರಿಂದಲೂ ತೃಪ್ತಿ ಇಲ್ಲ. ಅವರು ತಮ್ಮ ಮತಗ್ರಂಥಗಳಿಂದ ಪ್ರಚೋದನೆ ಪಡೆಯೋದನ್ನಷ್ಟೇ ಬಯಸ್ತಾರೆ. ಸತ್ತ ಮೇಲೆ ಅದೆಷ್ಟೋ 72 ಜನ ಏನೋ ಸಿಗ್ತಾರಂತಲ್ಲ, ಆ ಬೇವರ್ಸಿಗಳು ಅದನ್ನು ಕಂಡು ಇಲ್ಲಿ ನರಕ ಮಾಡುವಂಥ ಕೆಲಸ ಮಾಡ್ತಾರೆ. ಅಂಥದ್ದನ್ನು ಎಲ್ಲಿ ಪ್ರಚೋದನೆ ಕೊಡೋ ಅಂಶಗಳಿದಾವಲ್ಲ, ಅದನ್ನು ಕೊನೆಗಾಣಿಸೋವರೆಗೂ ಭಯೋತ್ಪಾದನೆ ನಿಲ್ಲಲ್ಲ.